Hi, hello dear students. Welcome to S PUC Coaching Center Vijayapur. So today we shall discuss concern to the most important PUC 2 physics questions concerned to the 2023 March examination. Okay, ಇವತ್ತಿನ ದಿನ ನಾವೇನು ಡಿಸ್ಕಷನ್ ಮಾಡೋಣ PUC 2 physics some important very most important questions ಎದಕ್ಕೆ ರಿಸರ್ತ March 2023 examination point of view we shall discuss. So before proceeding this, there will be the one announcement as concerned to the workshop, pre-workshop. So that is on importance of CET, NEET, and then what to do after PUC 2 anteli. This is open and free for all PUC 1 student as well as PUC 2 students. Okay, especially for the science student, it is helpful. ಸರಿ ಸರ್, ಹಾಗಾದ್ರೆ ನಾವು ಈ ವರ್ಕ್ಶಾಪಿಗೆ ಜಾಯಿನ್ ಆಗ್ಬೇಕಂತ ಹೇಳಿ ಮಾಡಿದ್ದೀವಿ ಅಂತಂದ್ರೆ ಹೌ ಟು ಜಾಯಿನ್ ದಿಸ್ ವರ್ಕ್ಶಾಪ್ ಅನ್ನೋದು ದೇರ್ ವಿಲ್ ಬಿ ದಿ ಟೂ ಬ್ಯಾಚಸ್. ಒನ್ ಈಸ್ that is 9 to 10 and another one is 10 to 11:30. That is scheduled on 27th November 2022 Sunday. Okay, Sunday ದಿನ ಇದು ಶೆಡ್ಯೂಲ್ ಮಾಡಿದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ದೇರ್ ಪ್ರೆಸೆನ್ಸ್ ಹ್ಯಾವ್ ಟು ಕನ್ಫರ್ಮ್ ಐದರ್ ಟು ದ ಬ್ಯಾಚ್ 1 ಆರ್ ಟು ದ ಬ್ಯಾಚ್ 2. ಯಾರು ಬ್ಯಾಚ್ 1 ಬರೋಕ್ಕಾಗ್ತದಲ್ಲ ಬ್ಯಾಚ್ 1 ಕನ್ಫರ್ಮೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಚ್ 2 ಯಾರಿಗೆ ಆಗ್ತೈತಲ್ಲ ಬ್ಯಾಚ್ 2 ಕನ್ಫರ್ಮೇಷನ್ ಹೆಂಗೆ ಮಾಡ್ಬೇಕ್ರಿ ಸರ್ ಅಂತ ಥ್ರೂ ವಾಟ್ಸಪ್ ಇಲ್ಲ SMS ಮುಖಾಂತರ ಇಲ್ಲ ಕಾಲ್ ಮಾಡೋದ್ರ ಮುಖಾಂತರ ದೇ ಹ್ಯಾವ್ ಟು ಕನ್ಫರ್ಮ್ ದೇರ್ ಪ್ರೆಸೆನ್ಸ್ ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಇದರದಿಂದ ಈ ವರ್ಕ್ಶಾಪ್ದಿಂದ ನಿಮಗೆ ಏನಪ್ಪ ಅಂದ್ರೆ CET ಏನು ಇಂಪಾರ್ಟೆನ್ಸ್ ಇದೆ, NEET ಏನು ಇಂಪಾರ್ಟೆನ್ಸ್ ಇದೆ ಅದೊಂದು ಗೊತ್ತಾಗ್ತದೆ. ನೆಕ್ಸ್ಟ್ ಯಾವ ಕೋರ್ಸ್ನ ಮಾಡಬೇಕು ಆಫ್ಟರ್ PUC 2 ಅಂತ ಅನ್ನೋದು, ಏನು BSc ಮಾಡಬೇಕು, BE ಮಾಡಬೇಕು, MBBS ಮಾಡಬೇಕು, BBA ಮಾಡಬೇಕು, BCA ಮಾಡಬೇಕು ಅಂತ ಅನ್ನೋದು. ಸೊ ದಟ್ ಫ್ಯೂಚರ್ ಸೊ ಎಜುಕೇಶನಲ್ ಹೈಯರ್ ಎಜುಕೇಶನಲ್ಗೆ ಹೆಲ್ಪ್ ಆಗುವಂಥ ರೀತಿಯೊಳಗೆ ಇದು ಡಿಸ್ಕಷನ್ ಆಗಿರ್ತದೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಟೆಂಡ್ ದಿ ಕೋರ್ಸ್ ದಟ್ ವರ್ಕ್ಶಾಪ್. So that is the most important for your future. Okay, let us go ahead concern to the very most important concepts concerned to the PUC 2 physics questions for the point of examination 2023 exams. ಸೊ ಎಕ್ಸಾಮಿನೇಷನ್ಗೆ ಇವೇನು ಇಂಪಾರ್ಟೆಂಟ್ ಇದಾವಲ್ಲ ಪಾರ್ಟ್ A ಕ್ವೆಶನ್ಸ್ ಅಂತ ಹೇಳಿದೆ, ಪಾರ್ಟ್ B ಕ್ವೆಶನ್ಸ್ ಅಂತ ಹೇಳಿ ಸಪರೇಟ್ ಮಾಡಿದ್ದಾರೆ ಮಾಡಲಾಗಿದೆ. ಇಲ್ಲಿ ಇವ್ರದ್ದೆಲ್ಲ ಕ್ಲಾಸಸ್ಗಳನ್ನ ಪಾಸಿಂಗ್ ಅಂಡ್ ಸ್ಕೋರಿಂಗ್ದೊಳಗೆ ಇವೆಲ್ಲ ಕ್ವೆಶನ್ಸ್ ಕನ್ಸಿಡರೇಷನ್ ಮಾಡಿರ್ತದೆ. ಆ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್? ಬ್ಯಾಚ್ 1 ಅನ್ನೋದು ಡಿಸೆಂಬರ್ 5th ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಜನವರಿ ಒಳಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಹೂಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಟು ದ ಬ್ಯಾಚ್ 1 ಆಸ್ ವೆಲ್ ಆಸ್ ಬ್ಯಾಚ್ 2, ಸೊ ಯು ಕ್ಯಾನ್ attend the classes also be okay for the March 2023 examination point of view. ಇವು ಇಷ್ಟೇ ಕ್ವೆಶನ್ಸ್ ನ ಡಿಸ್ಕಷನ್ ಮಾಡಿರ್ತೀರೇನ್ರಿ ಸರ್ ಆ ಬ್ಯಾಚ್ ದಲ್ಲಿ ಅಂತಂದ್ರೆ ಆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ದಲ್ಲಿ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಚಾಪ್ಟರ್ ವೈಸ್ ನು ಪ್ರಾಕ್ಟೀಸ್ ಮಾಡಿಸಿರ್ತದ. ಸೊ ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಆಲ್ PCMB. ಸೊ ದೋಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ವಿಲ್ ಸ್ಟಾರ್ಟ್. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಲೆಟ್ ಅಸ್ ಗೋ ಹ್ಯಾಡ್ ಪಾರ್ಟ್ A 1 ಮಾರ್ಕ್ ಕ್ವೆಶನ್ಸ್. ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಕನ್ಸಿಡರೇಷನ್ ಮಾಡೈತೆ. ಸೊ ಸಚ್ ಆಸ್ ಫಸ್ಟ್ ಒನ್ ಇಟ್ ಈಸ್ ಕನ್ಸರ್ನ್ ಟು ದ ಸ್ಟೇಟ್ಮೆಂಟ್ ಆಫ್ ದಿ ಕೂಲಮ್ಸ್ ಲಾ, ಸ್ಟೇಟ್ ಕೂಲಮ್ಸ್ ಲಾ ಅಂತೇಳಿ. ಓಕೆ, ಅದರದ್ದು ಸ್ಟೇಟ್ಮೆಂಟ್ ಯಾವ್ದು ಫಸ್ಟ್ ಚಾಪ್ಟರ್ದಿಂದ. ನೆಕ್ಸ್ಟ್ ಡಿಫೈನ್ SI ಯೂನಿಟ್ ಆಫ್ ಅ ಚಾರ್ಜ್. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಂಥ ಕ್ವೆಶನ್ ಕೇಳಿದಾಗ SI ಯೂನಿಟ್ ಆಫ್ ಚಾರ್ಜ್ ಬರೀ ಕೂಲಮ್ ಅಂತ ಹೇಳಿ ಬರೀತಾರೆ. ಆದ್ರೆ ಅಲ್ಲಿ ಅವ ಕೇಳಿದೇನು ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಅಂತ, ಅಂದ್ರೆ ಡೆಫಿನಿಷನ್ ಆಫ್ 1 ಕೂಲಮ್ ಯು ಸಪೋಸ್ ಟು ಗಿವ್. ಇದನ್ನ ಅದಕ್ಕೆ ಇಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಚಾಪ್ಟರ್ ವೈಸ್ ಆಗಿರ್ಬೋದು ಅಥವಾ ಕಾಮನ್ ಆಗಿ ಪಾರ್ಟ್ ವೈಸ್ ಆಗಿರ್ಬೋದು, ಪಾರ್ಟ್ A ದೊಳಗೆ ಹಿಂಗ್ ಸಾರ್ಟ್ ಔಟ್ ಮಾಡಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮಿಸ್ಟೇಕ್ಸ್ ನ ಸೊ ಆಲ್ಮೋಸ್ಟ್ ನಿಲ್ ಆಗ್ತೈತೆ. ಓಕೆ, ಸೊ ಥರ್ಡ್ ಕ್ವೆಶನ್ ಏನಿದೆ ಸರ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಅಂತೇಳಿ ಕೆಲವೊಂದಿಷ್ಟು ಫಸ್ಟ್ ಚಾಪ್ಟರ್ ದನ್ನು ಕನ್ಸಿಡರೇಷನ್ ಮಾಡೈತಿ, ಕೆಲವೊಂದಿಷ್ಟು ಸೆಕೆಂಡ್ ಚಾಪ್ಟರ್ ಅಂಡ್ ಸೋ ಆನ್ ಅಂತೇಳಿ. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಒಮ್ಮೆಲೆ ಯಾವ್ದು ಹೋಗೈತಿ ನ್ಯೂಕ್ಲಿಯರ್ ಚಾಪ್ಟರ್ದಾಗ ಫೋಕಸ್ ಮಾಡೈತಿ ನೋಡ್ರಿ. ಅದು ಯಾವ್ದ್ರಿ ಸರ್? ಐಸೋಟೋಪ್ಸ್ ಅಂದ್ರೆ ಏನಂತೇಳಿ, ವಾಟ್ ಆರ್ ಐಸೋಟೋಪ್ಸ್, ವಾಟ್ ಆರ್ ಐಸೋಬರ್ಸ್, ವಾಟ್ ಆರ್ ಐಸೋಟೋನ್ಸ್ ಅಂತೇಳಿ ಬೇಸಿಕ್ ಡೆಫಿನಿಷನ್ಸ್ ಇದಾವಲ್ಲ 13th ಚಾಪ್ಟರ್ ನ್ಯೂಕ್ಲಿಯರ್ ಚಾಪ್ಟರ್ ಅದನ್ನ ತಗೊಂಡೈತಿ ನೋಡ್ರಿ. ನೆಕ್ಸ್ಟ್ ಸ್ಟೇಟ್ ಕ್ಯೂರೀಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ದ ಮೇಲೆ ಕ್ಯೂರೀಸ್ ಲಾ. ಸೊ 1 ಮಾರ್ಕ್ ಕ್ವೆಶನ್. ನೆಕ್ಸ್ಟ್ ಡ್ರಾ ದಿ ಯಾವ್ದ್ರಿ ಸರ್ ಸಿಂಬಲ್ ಆಫ್ ದಟ್ ಈಸ್ PNP ಟ್ರಾನ್ಸಿಸ್ಟರ್, PNP ಟ್ರಾನ್ಸಿಸ್ಟರ್ದು ಸಿಂಬಲ್ ಡ್ರಾ ಮಾಡ್ಲಿಕ್ಕೆ ಕೇಳಿದ ನೋಡ್ರಿ. ನೆಕ್ಸ್ಟ್ ಸ್ಟೇಟ್ ಪ್ಯಾರಡೈಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೆಕ್ಸ್ಟ್ ಮೆನ್ಷನ್ ಎನಿ ಒನ್ ಅಪ್ಲಿಕೇಶನ್ ಆಫ್ LED ಇದು, ಸೊ ದಟ್ ಈಸ್ ಲೈಟ್ ಎಮಿಟಿಂಗ್ ಡಯೋಡ್ ಅಪ್ಲಿಕೇಶನ್ ಕೇಳಿದಾನ. ನೆಕ್ಸ್ಟ್ ಸರ್ ಅಂತಂದ್ರೆ ನೇಮ್ ಸ್ಪೆಕ್ಟ್ರಲ್ ಸಿರೀಸ್ ಆಫ್ ಹೈಡ್ರೋಜನ್ ಅಟಮ್ ಇನ್ ವಿಸಿಬಲ್ ರೀಜನ್ ದೊಳಗಿರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ದೊಳಗೆ ವಿಸಿಬಲ್ ರೀಜನ್ ದೊಳಗೆ ಬರೋದು ಸ್ಪೆಕ್ಟ್ರಲ್ ಸಿರೀಸ್ ನ ಮೆನ್ಷನ್ ಮಾಡ್ರಿ ಅಂತೇಳಿ. ಸೊ ದಟ್ ಈಸ್ ಹಿಯರ್ ನೇಮ್ ಅಂತೇಳಿ ಕೇಳಿದಾನ.
Next, what is the condition for the Wheatstone bridge? Okay, balance the state of the Wheatstone bridge ಅಥವಾ Wheatstone network the condition ಏನ್ ಅಂತ ಹೇಳಿ. So that most important for the 5 marks also be the statement that condition derivation, that is the most important. Next, 13th question, define specific binding energy. Okay, next question, that is define drift velocity of an electron. Definition of a drift velocity. Next, ಇಲ್ಲಿ ಲಾಜಿಕ್ ಗೇಟ್ಗಳ ಮೇಲೆ ಟ್ರೂತ್ ಟೇಬಲ್ ಆಗಿರ್ಬೋದು, ಸಿಂಬಲ್ ಆಗಿರ್ಬೋದು, that they are going to focus. Write the truth table of a NAND gate here, that is asked. Next, write the circuit symbol of a AND gate. Next, give wavelength range of X-rays ಗೆ wavelength range ಎಷ್ಟು ಅಂತ ಹೇಳಿ ಕೇಳಿದ ನೋಡ್ರಿ. Next, what is the electric dipole moment? Next, write the SI unit of a radioactivity. ಸರ್ ಇವ್ರದ್ದು ಎಲ್ಲಾರ್ದು ಆನ್ಸರ್ಸ್ ಬೇಕ್ರಿ ನಮಗಂತಂದ್ರೆ ಇವ್ರದ್ದು ಎಲ್ಲಾರ್ದು ಆನ್ಸರ್ಸ್ನ ಆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ವರ್ಕ್ ಶೀಟ್ ಏನು ಪ್ರಾಕ್ಟೀಸ್ ಕ್ಲಾಸಸ್ ಏನು ಸ್ಟಾರ್ಟ್ ಮಾಡ್ತಾವಲ್ಲ ಅಲ್ಲಿನ ಡಿಸ್ಕಷನ್ ಮಾಡಿರ್ತದ. ಅವ್ರದ್ದೆಲ್ಲ ಆನ್ಸರ್ ಶೀಟ್ಗಳನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿರ್ತದ. ಇಲ್ಲಾಂದ್ರೆ ವಾಟ್ಸಪ್ಪಿಗೆ ರಿಕ್ವೆಸ್ಟ್ ಕಳಿಸಿದ್ರಂದ್ರೆ ಅಲ್ಲಿನೂ ಕಳಿಸ್ಕೊಡ್ತೈತಿ. ಯೂಶಲಿ ಟೆಲಿಗ್ರಾಮ್ ಚಾನಲ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಡಿ ಮಟೀರಿಯಲ್ ಕಳಿಸಿರ್ತದ, ಅಲ್ಲಿ ಜಾಯ್ನ್ ಆಗಿ ಸೊ ಡೌನ್ಲೋಡ್ ಮಾಡ್ಕೋದು ಬೆಸ್ಟ್ ವೇ. ಇಲ್ಲ ಸರ್ ನಮಗೆ ವಾಟ್ಸಪ್ ಮುಖಾಂತರ ಬೇಕಂದ್ರೆ ವಾಟ್ಸಪ್ಪಿಗೂ ಫಾರ್ವರ್ಡ್ ಮಾಡಿರ್ತದೆ, ರಿಕ್ವೆಸ್ಟ್ ಕಳಿಸ್ರಿ, ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ ಕ್ವಶನ್ ಯು ಕ್ಯಾನ್ ಹ್ಯಾವ್ ಹಿಯರ್, ವಾಟ್ ಈಸ್ ಮಿಯೋಪಿಯಾ ಅಂತೇಳಿ. ನೆಕ್ಸ್ಟ್, ವಾಟ್ ಈಸ್ ಅ ಕೆಪಾಸಿಟರ್ ಅಂತೇಳಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ವಾಟ್ ಈಸ್ ಸೆಲ್ಫ್ ಇಂಡಕ್ಷನ್ ಅಂತೇಳಿ. ಸೊ ನೆಕ್ಸ್ಟ್ ಅನದರ್ ಕ್ವಶನ್ ಹಿಯರ್ ಈಸ್ ದ ಡ್ರಾ ದಿ ಸರ್ಕ್ಯೂಟ್ ಸಿಂಬಲ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಇಲ್ಲಿ ಪಿ ಎನ್ ಪಿ ಕೇಳಿದ್ರು ನೋಡ್ರಿ ಪ್ರಿವಿಯಸ್, ಇಲ್ಲಿ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ನೆಕ್ಸ್ಟ್, ರೈಟ್ ದಿ ಎಕ್ಸ್ಪ್ರೆಷನ್ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದ ಎಕ್ಸ್ಪ್ರೆಷನ್ ಕೇಳಿದ್ರು ನೋಡ್ರಿ. ನೆಕ್ಸ್ಟ್, ವಾಟ್ ಈಸ್ ದ ನೇಚರ್ ಆಫ್ ಅ ಲೆನ್ಸ್ ಯೂಸ್ಡ್ ಟು ರೆಕ್ಟಿಫೈ ದಿ ಮಿಯೋಪಿಯಾ. ಮಿಯೋಪಿಯಾ ಸೊ ರೆಕ್ಟಿಫಿಕೇಶನ್ಕ ಯಾವ್ದು ತರದ ಲೆನ್ಸ್ ನ ಯೂಸ್ ಮಾಡ್ತೀರಿ ಅಂತೇಳಿ. ಸೊ ಹಿಂಗ್ ಸಮ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡೈತಿ. ಇವ್ರದೊಳಗಡೆ ಎಷ್ಟು ಅಪಿಯರ್ ಆಗ್ತಾವ 2000 ಮಾರ್ಚ್ 2023 ಎಕ್ಸಾಮಿನೇಷನ್ ಅಂತ ಅನ್ನೋದು. ಸೊ ಆಫ್ಟರ್ ದಿ ಎಕ್ಸಾಮಿನೇಷನ್ ವಿ ಶಾಲ್ ಸಿ ದಟ್. ಓಕೆ, ಸೊ ಮೆಜಾರಿಟಿ some of the questions they are going to get appear from these. So you have to practice thorough for the first 1 mark questions also. 1 mark questions ಅಷ್ಟು ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ, ನೋಡೋಣ ಅಂತ ಎಷ್ಟು ಬೀಳ್ತಾವ ಅಪಿಯರ್ ಆಗ್ತಾವ. ಸೊ ಲೆಟ್ ಅಸ್ ವಿ ಶಾಲ್ ಸಿ. ಸೊ 2 marks 3 marks ನೆಕ್ಸ್ಟ್ 5 marks ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತಾವ. ಅದನ್ನ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡ್ಕೋಬಹುದು. ಲೆಟ್ ಅಸ್ ವಿ ಶಾಲ್ ಫೋಕಸ್ ಅಂಡ್ ಡಿಸ್ಕಸ್ ಕನ್ಸರ್ನ್ ಟು ದಿ ಬಟ್ ಪಾರ್ಟ್ ಬಿ ಕನ್ಸರ್ನ್ ಟು ದ 2 marks ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಇಲ್ಲಿ ಅಗೇನ್ ಎದ್ರ ಮೇಲೆ ಲಾಜಿಕ್ ಗೇಟ್ ಮೇಲೆ ಕನ್ಸಿಡರೇಷನ್ ಮಾಡೈತೆ ನೋಡ್ರಿ. ಗಿವ್ ದಿ ಸರ್ಕ್ಯೂಟ್ ಸಿಂಬಲ್ ಅಂಡ್ ಟ್ರೂತ್ ಟೇಬಲ್ ಆಫ್ ಯಾವುದು ಆರ್ ಗೇಟ್. ಅದೇ ತರನೇ ನೆಕ್ಸ್ಟ್ ಆ್ಯಂಡ್ ಗೇಟದು, ನಾಟ್ ಗೇಟದು, ನಾರ್ ಗೇಟದು, ನ್ಯಾಂಡ್ ಗೇಟದು. ಸೊ ಲಾಜಿಕ್ ಗೇಟ್ಸ್ ಮೇಲೆ ಐದರ್ 1 mark ಆರ್ ಎಲ್ಸ್ 2 marks 100% ಫಿಕ್ಸ್ ಕ್ವಶನ್ ಅಪಿಯರ್ ಆಗ್ತದೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೋಸ್ ಲಾಜಿಕ್ ಗೇಟ್ಸ್ ತರೋಲಿ. ಇದು ಯಾವ ಚಾಪ್ಟರ್ದಾಗ ಬರ್ತದ್ರಿ ಸರ್ ಅಂತಂದ್ರೆ ದಟ್ ಈಸ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ 14th ಚಾಪ್ಟರ್ ಏನಿದೆಯಲ್ಲ ಅಲ್ಲಿ ಅಪಿಯರ್ ಆಗಿರ್ತದೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್. ನೆಕ್ಸ್ಟ್ ಕ್ವಶನ್ ಏನಿದೆ ಸರ್, ವಾಟ್ ಆರ್ ಎಡಿ ಕರೆಂಟ್ಸ್, ಗಿವ್ ಒನ್ ಯೂಸ್. ಎಡಿ ಕರೆಂಟ್ಸ್ ಅಂದ್ರೆ ಏನು ಮತ್ತು ಅವ್ರದ್ದು ಒಂದು ಯೂಸಸ್ ನ ಮೆನ್ಷನ್ ಮಾಡ್ಲಿಕ್ಕೆ ಕೇಳಿದ ನೋಡ್ರಿ. ನೆಕ್ಸ್ಟ್, ವಾಟ್ ಆರ್ ಐಸೋಟೋಪ್ಸ್ ಐಸೋಬರ್ಸ್, ಅಲ್ಲಿ 1 mark ಇದು ಕೇಳಿದನಲ್ಲ ಅದನ್ನೇ 2 marks ಕೇಳಬಹುದು. ಸೊ ಗಿವ್ 2 uses ಆಫ್ ವಾಟ್ ಕನ್ಸರ್ನ್ ಟು ದ ಯು ವಿ ರೇಸ್. ಮೆನ್ಷನ್ ದಿ ಯೂಸಸ್ ಅಂತ ಕೇಳಿರ್ತಾನೆ. ಯು ವಿ ರೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಏನಿದಾವಲ್ಲ, ಸೊ ಅಲ್ಲಿದ್ದು ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ. ಸೊ ಫಸ್ಟ್ ಚಾಪ್ಟರ್ ದಿಂದ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಆಫ್ ದಿ ಕೂಲಮ್ಸ್ ಲಾ. ಅದೇ ತರನೇ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ನೆಕ್ಸ್ಟ್, ಮೆನ್ಷನ್ ಎನಿ 2 ಯೂಸಸ್ ಆಫ್ ಸೈಕ್ಲೋಟ್ರಾನ್ ಬಗ್ಗೆ ಯೂಸಸ್ ಕೇಳಿದಾನ. ನೆಕ್ಸ್ಟ್, ಸ್ಟೇಟ್ ದಿ ಲಾಸ್ ಆಫ್ ವಾಟ್ ರಿಫ್ರಾಕ್ಷನ್. ಓಕೆ, ಲಾಸ್ ಆಫ್ ರಿಫ್ರಾಕ್ಷನ್. ನೆಕ್ಸ್ಟ್, ಅನದರ್ ಕ್ವಶನ್ ದಟ್ ಈಸ್ ಕನ್ಸರ್ನ್ ಟು ದಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತೇಳಿ. ನೆಕ್ಸ್ಟ್, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಡಿಫ್ರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರ್ಬೋದು, ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯೂಷನ್. ಸೊ ರೈಟ್ ದಿ ಡಿಫ್ರೆನ್ಸಸ್ ಅಂತೇಳಿ ಇದು ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದರದ್ದು ಕ್ವಶನ್ ಆಗಿದೆ ನೋಡ್ರಿ ಇಲ್ಲಿ. ಅದೇ ತರನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದನ್ನು ಕೇಳಬಹುದು. ಸೊ ಲೆಟ್ ಅಸ್ ಯು ಕ್ಯಾನ್ ಗೋ ಥ್ರೂ ಅಬೌಟ್ ಆಲ್ ದೋಸ್ ಆಲ್ಸೋ ಬಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಒನ್. ಸೊ ಕನ್ಸರ್ನ್ ಟು ದಿ ವಾಟ್ ಆರ್ ಆಲ್ ದಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾದ ಲಿಮಿಟೇಷನ್ಸ್ ಏನೇನು ಅಂತೇಳಿ ಮೆನ್ಷನ್ ಮಾಡ್ಲಿಕ್ಕೆ ಕೇಳಿದ ನೋಡ್ರಿ. ವಾಟ್ ಆರ್ ಆಲ್ ದಿ limitations of Ohm's law. So ಇವೆಲ್ಲಾನು ಸಮ್ ಆಫ್ ದಿ 2 marks questions. ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಕನ್ಸರ್ನ್ ಟು ದಿ ಪಾರ್ಟ್ ಸಿ, ದಟ್ ಈಸ್ 3 marks questions. ಸೊ ಯು ಇಷ್ಟೇ ಮಿನಿಮಮ್ ನೀವು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಇವೆಲ್ಲಾನು ನಮ್ಮ ಆಲ್ರೆಡಿ ಕೋಚಿಂಗ್ ಪಾಂಪ್ಲೆಟ್ ದೊಳಗಡೆನು ಇನ್ಕ್ಲೂಡ್ ಮಾಡೈತೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಆಲ್ಸೋ ಬಿ. ಆಲ್ರೆಡಿ ಪ್ರಿಂಟ್ ಹಾಕ್ಸಿ ಆಲ್ಮೋಸ್ಟ್ ಆಲ್
ಕಾಲೇಜಸ್ ಸ್ಟೂಡೆಂಟ್ಸ್ ಕಡೆ ಇದಾವ. ಸೊ ಇನ್ನ ಕೆಲವರು ತೆಗೆದು ನೋಡಿಲ್ಲ ಅದ್ರಾಗ ಏನ್ ಇದಾವ ಅಂತೇಳಿ. ಸೊ ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಕ್ವಶನ್ಸ್, ರೈಟ್ ದಿ ಆನ್ಸರ್ಸ್ ಆನ್ ಯುವರ್ ಓನ್ ಆರ್ ಎಲ್ಸ್. ಸೊ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ದೊಳಗಡೆನು ಇವಕ್ಕೆಲ್ಲ ಕ್ವಶನ್ಸ್ ವಿತ್ ಆನ್ಸರ್ಸ್, ನಾಟ್ ಓನ್ಲಿ ದೀಸ್ ಬಟ್ ಆಲ್ಸೋ ಚಾಪ್ಟರ್ ವೈಸ್ ನ ಮಾಡಿರ್ತೈತಿ. ಸೊ ಅದಕ್ಕೂ ಅಟೆಂಡ್ ಆಗೋರು, ಇಂಟ್ರೆಸ್ಟೆಡ್ ಇದ್ದವರು, ನೆಸೆಸಿಟಿ ಇದ್ದವರು ಯಾವುದೇ ಕಾರಣಕ್ಕೂ ಫೇಲ್ ಆಗಕ್ಕೆ ಚಾನ್ಸ್ ಕೊಡಂಗಿಲ್ಲ ನೋಡ್ರಿ. ಎಲ್ಲಾ ರೀತಿ 100% ಪಾಸ್ ಆಗ್ಲಿಕ್ಕೆ ನಿಮಗೆಲ್ಲ ಚಾಪ್ಟರ್ ವೈಸ್ ನ ಪ್ರಾಕ್ಟೀಸ್ ಮಾಡಿಸಿರ್ತದೆ. ನಾಟ್ ಓನ್ಲಿ ಚಾಪ್ಟರ್ ವೈಸ್ ಬಟ್ ಆಲ್ಸೋ ಸಬ್ಜೆಕ್ಟ್ ವೈಸ್ ಆಲ್ಸೋ, ಆಲ್ ದೋಸ್ PCMB ಸಬ್ಜೆಕ್ಟ್ಸ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್. ಯಾವ್ದ್ರಿ ಸರ್ ಪಾರ್ಟ್ 3, 3 ಮಾರ್ಕ್ಸ್ ಕ್ವಶನ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್. ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮೇಲೆ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಯಾವ್ದ್ರಿ ಸರ್, ರೈಟ್ 3 ಡಿಫರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಓಕೆ, ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಥಿಯರಿ ಅಂತ ಹೇಳಿ ಬರ್ತದಲ್ಲ, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಮೇಲೆ. ಸೊ ಡಿಫ್ರೆನ್ಸಸ್ ಕೇಳಿದಾನೆ ಯಾವ್ದಾದ್ರ ನಡುವೆ, ಕಂಡಕ್ಟರ್ ಮತ್ತು ಸೆಮಿ ಕಂಡಕ್ಟರ್ ನಡುವೆ. ಸೊ ಸೆಮಿ ಕಂಡಕ್ಟರ್ ಇನ್ಸುಲೇಟರ್ನು ಕೇಳ್ಬಹುದು. ನೆಕ್ಸ್ಟ್ ಸರ್ ಅಂದ್ರೆ, ರೈಟ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ನ್ಯೂಕ್ಲಿಯರ್ ಚಾಪ್ಟರ್. ನ್ಯೂಕ್ಲಿಯರ್ ಚಾಪ್ಟರ್ ದಿಂದ ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಅ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್. ಓಕೆ, ಥರ್ಡ್ ಚಾಪ್ಟರ್ ದಿಂದ ಡ್ರಿಫ್ಟ್ ವೆಲಾಸಿಟಿದು ಡೆರಿವೇಶನ್ ಅದು ಕೇಳಿದ ನೋಡ್ರಿ. ಸೊ ದಟ್ ಆಲ್ಸೋ ಬಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೆಕ್ಸ್ಟ್ ಇಲ್ಲಿ ಇದು ಸರ್ ಅಂದ್ರೆ, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಸೊ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಕನ್ಸರ್ನ್ ಟು ದ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಏನ್ರಿ ಸರ್ ಪ್ರಾಪರ್ಟೀಸ್ ಕೇಳಿದಾನೆ. ಓಕೆ, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಆ 3 ಮಟೀರಿಯಲ್ ಪ್ರಾಕ್ಟೀಸ್ ಮಾಡ್ರಿ. ಒಂದು ಕ್ವಶನ್ 100% ಇದರ್ 3 ಮಾರ್ಕ್ಸ್ ಇದ್ದಿರ್ತದೆ, ಇಲ್ಲಾಂದ್ರೆ 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಬರ್ತದೆ. ದರ್ ಇಸ್ ನೋ ಡೌಟ್. ನೆಕ್ಸ್ಟ್ ಸರ್, ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ ಜಿನಾರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ. ಅಂದ್ರೆ ಇದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ದಾಗ ಜಿನಾರ್ ಡಯೋಡ್ ನ ಹೆಂಗ್ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದು ಎಕ್ಸ್ಪ್ಲೈನ್ ಮಾಡಕ್ಕೆ ಕೇಳಿದ ನೋಡ್ರಿ. ನೆಕ್ಸ್ಟ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇಲ್ಲಿ ಸ್ವಲ್ಪ ಕ್ವಶನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊತಾರ. ಕೆಪಾಸಿಟನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಡೆರಿವೇಶನ್ ಮಾಡ್ತಾರ, ಅವ ಅದು ಕೇಳಿಲ್ಲ. ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೆರಿವೇಶನ್ ಕೇಳಿದ ನಾವು. ಓಕೆ, ನಾಟ್ ಕೆಪಾಸಿಟನ್ಸ್ ಇನ್ ಸೀರೀಸ್, ನಾಟ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್. ದಟ್ ಪ್ಯಾರಲಲ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅದು ಕನ್ಫ್ಯೂಷನ್ ಮಾಡ್ಕೋತಾರೆ. ಸೊ ಡೋಂಟ್ ಡೂ ಸಚ್ ಮಿಸ್ಟೇಕ್ಸ್. ನೆಕ್ಸ್ಟ್ ಸರ್ ಅಂದ್ರೆ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತೇಳಿ. ಸೊ ದಟ್ ಈಸ್ ಕ್ವಶನ್ ಹಿಯರ್. ನೆಕ್ಸ್ಟ್, ಅನದರ್ ಒನ್, ಸ್ಟೇಟ್ ಬೋಸ್ ಪಾಸ್ಟುಲೇಟ್ಸ್. ಸೊ ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. IMP ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್, ಇದೊಂದು ಟ್ರಾನ್ಸ್ಫಾರ್ಮರ್ ಮೇಲೆ, ವಾಟ್ ಈಸ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್, ಮೆನ್ಷನ್ ದಿ 2 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ಎನರ್ಜಿ ಸೋರ್ಸಸ್, ಎನರ್ಜಿ ಲಾಸ್ ಆಗದ ಸೋರ್ಸಸ್ ಇನ್ ಯಾವ್ದ್ರಾಗ, ಟ್ರಾನ್ಸ್ಫಾರ್ಮರ್ದಾಗ ಮೆನ್ಷನ್ ಮಾಡ್ರಿ ಅಂತೇಳಿ ಕೇಳಿದ ನೋಡ್ರಿ. ಸೊ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂಡ್ ಸೋರ್ಸಸ್ ಆಫ್ ದಟ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇನ್ನು 2 ಮಾರ್ಕ್ಸಿನ ಕ್ವಶನ್ ಒಳಗಡೆ ಇದೊಂದು ಇಂಟ್ರೆನ್ಸಿಕ್, ಎಕ್ಸ್ಟ್ರೆನ್ಸಿಕ್ ಮತ್ತೆ N ಟೈಪ್, P ಟೈಪ್ ಅಂತೇಳಿ ಏನ್ ಇಲ್ಲಿದ್ದಾವಲ್ಲ, ಇವೆರಡಕ್ರದಾಗ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ 100% ಫಿಕ್ಸ್ ಅಂತೇಳಿ ಹೇಳ್ಬೋದು ನೋಡ್ರಿ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಯಾವ ತರ ಕೇಳಿದ ಅನ್ಸರ್ತ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಅಂಡ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತೇಳಿ ಒಂದು ಕ್ವಶನ್ ಇದೆ. ಇನ್ನೊಂದು, ಇದನ್ನು ವಾಪಸ್ ಬರೋಣ ನೆಕ್ಸ್ಟ್ 13th ಒನ್ ಏನಿದೆ ಸರ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ P ಟೈಪ್ ಅಂಡ್ N ಟೈಪ್ ಸೆಮಿ ಕಂಡಕ್ಟರ್ಸ್. ಇದನ್ನು 14th ಚಾಪ್ಟರ್ ದಿಂದ. ಸೊ ಇವೆರಡು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಸೊ 3 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಒಂದು 12th ಕ್ವಶನ್ ಏನಿದೆ ಸರ್, ಡೆಡ್ಯೂಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ವಾಟ್ ಇಂಡಕ್ಟರ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ L ಇದೆ. ಸೊ ಬಿಲ್ಡ್ ಅಪ್ ಕರೆಂಟ್ I, ಅದರದ್ದು ಏನು ಎನರ್ಜಿ ಸ್ಟೋರ್ಡ್ ಇನ್ ಕಂಡಕ್ಟರ್ ಯಾವುದು, ಇಂಡಕ್ಟರ್ದು. ಸೊ ಕೇಳಿದ ನೋಡ್ರಿ. ಸೊ ದಟ್ ಡೆರಿವೇಶನ್ ಆಲ್ಸೋ ಬಿ. ಸೊ ಇನ್ನು ಯಾರಾದರೂ ಅದು ಟೆಲಿಗ್ರಾಮ್ ಚಾನಲ್ ಡೀಟೇಲ್ಸ್ ಗೊತ್ತಿಲ್ಲ ಅಂತಂದ್ರೆ, ಇಲ್ಲಿದೆ ನೋಡ್ರಿ ಟೆಲಿಗ್ರಾಮ್ ಚಾನಲ್ S PUC ಕೋಚಿಂಗ್ ಅಂತೇಳಿ, ಅದಕ್ಕೆ ಜಾಯ್ನ್ ಆಗ್ಬಹುದು. ಸೊ ಲೆಟ್ ಅಸ್ ವಿ ಶಾಲ್ ಗೋ ಅಹೆಡ್ ದ ನೆಕ್ಸ್ಟ್ ಕ್ವಶನ್ಸ್ ಕನ್ಸರ್ನ್ ಟು ದಿ 14th ಕ್ವಶನ್ ಹಿಯರ್. ಸೊ 14th ಕ್ವಶನ್ ಏನಿದೆ, ದಟ್ ಈಸ್ ರೇಡಿಯೋ ಆಕ್ಟಿವ್ ಡಿಕೆ ಲಾದ ಕನ್ಸರ್ನ್ಡ್ ಯೂಸ್ ಮಾಡ್ಕೊಂಡು ಡೆರಿವೇಶನ್ ಇದೆ ನೋಡ್ರಿ. ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ದಟ್ ಆಲ್ಸೋ ಬಿ. ಸೊ ಸ್ಟೇಟ್ ರೇಡಿಯೋ ಆಕ್ಟಿವ್ ಡಿಕೆ ಲಾ and deduce the relation, that is N is equals to N naught e raised to, that is lambda into T anteli, minus lambda into T. So that is N is equals to N naught e raised to minus lambda into T with the usual notation. So derive ಮಾಡ್ರಿ ಅಂತೇಳಿ ಈ ಎಕ್ಸ್ಪ್ರೆಷನ್ ಕೇಳಿರ್ತಾನೆ ನೋಡ್ರಿ. ನೆಕ್ಸ್ಟ್ ಸರ್ ಅಂದ್ರೆ, ಡಿಫೈನ್ ಹಾಫ್ ಲೈಫ್ ಪೀರಿಯಡ್ ಅಂಡ್ ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ ಪೀರಿಯಡ್ ಅಂಡ್ ಡಿಕೆ ಕಾನ್ಸ್ಟೆಂಟ್. ಹಾಫ್ ಲೈಫ್ ಪೀರಿಯಡ್ ಮತ್ತೆ ಡಿಕೆ ಕಾನ್ಸ್ಟೆಂಟ್ ನಡುವಿದ್ದು ರಿಲೇಶನ್ಶಿಪ್, ಇವೆರಡು ನ್ಯೂಕ್ಲಿಯರ್ ಚಾಪ್ಟರ್ ದಿಂದ ಆಗಿರ್ತಾವ ನೋಡ್ರಿ.
ಸೊ ನೆಕ್ಸ್ಟ್ ಮೆನ್ಷನ್ ಎನಿ 3 ಸೈಲೆಂಟ್ ಫೀಚರ್ಸ್ ಆಫ್ ಅ ಹಿಸ್ಟರಿಸಿಸ್ ಲೂಪ್. ಹಿಸ್ಟರಿಸಿಸ್ ಲೂಪ್ ಸೊ ಸೈಲೆಂಟ್ ಫೀಚರ್ಸ್ ನ ಮೆನ್ಷನ್ ಮಾಡ್ಲಿಕ್ಕೆ ಕೇಳಿದೆ ನೋಡಿ. ನೆಕ್ಸ್ಟ್ ಸರ್ ಅಂತಂದ್ರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಅಂತೇಳಿ. ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಡಿರೈವ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಡುವಿಂದು ರಿಲೇಶನ್ಶಿಪ್. ಇವು ಎಲ್ಲಾ ಕ್ವಶನ್ಸ್ಗಳನ್ನ ಚಾಪ್ಟರ್ ವೈಸ್ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ನ ಸೆಲೆಕ್ಟೆಡ್ ಫ್ರಮ್ ಆಲ್ ದಿ ಚಾಪ್ಟರ್ಸ್ ಸೆಲೆಕ್ಟೆಡ್ ಕ್ವಶನ್ಸ್ ಇವು. ಸೊ ನೆಕ್ಸ್ಟ್ ಇರುತ್ತೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕ್ರಿಚಾಪ್ಸ್ ಕರೆಂಟ್ ಲಾ ಆಸ್ ವೆಲ್ ಆಸ್ ಕ್ರಿಚಾಪ್ಸ್ ವೋಲ್ಟೇಜ್ ಲಾ ಅಂತೇಳಿ. ಕರೆಂಟ್ ಲಾ ಮತ್ತು ವೋಲ್ಟೇಜ್ ಲಾನ ಎಕ್ಸ್ಪ್ಲೈನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತೇಳಿ ಕೇಳಿದಾನ. ನೆಕ್ಸ್ಟ್ ಸರ್ ಅಂತಂದ್ರೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದಿ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಬ್ಸೆನ್ಸ್ ದೊಳಗೆ ಪೊಟೆನ್ಷಿಯಲ್ ಎನರ್ಜಿದ ಟೂ ಸಿಸ್ಟಮ್ ಆಫ್ ದಿ ಚಾರ್ಜಸ್ ಎಕ್ಸ್ಪ್ರೆಷನ್ ಕೇಳಿದ ನೋಡಿ. ನೆಕ್ಸ್ಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಆಫ್ ಅ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ಅ ಸಿರೀಸ್ ಸರ್ಕ್ಯೂಟ್ ಕಂಟೈನಿಂಗ್ ಇಂಡಕ್ಟರ್, ನೆಕ್ಸ್ಟ್ ಕೆಪಾಸಿಟರ್ ಮತ್ತು ರೆಸಿಸ್ಟರ್. ಅದರದ್ದು ರೆಸೊನೆಂಟ್ ಫ್ರೀಕ್ವೆನ್ಸಿದು ಡೆರಿವೇಶನ್ ಕೇಳಿದ ನೋಡಿ. ಇನ್ ಸೀರೀಸ್ ಸರ್ಕ್ಯೂಟ್ ಆಫ್ ಕಂಟೈನಿಂಗ್ ವಾಟ್ ಕೆಂಡಕ್ಟರ್, ಕೆಪಾಸಿಟರ್ ಮತ್ತು ರೆಸಿಸ್ಟರ್. ಸೊ ಎಷ್ಟು ಇಲ್ಲಿ ಯಾವ್ದ್ರದ್ದು ಕ್ವಶನ್ಸ್ ಕನ್ಸಿಡರೇಷನ್ ಮಾಡಿದ್ರಿ ಸರ್ ಅಂತಂದ್ರೆ ದಟ್ ಈಸ್ 3 ಮಾರ್ಕ್ಸ್ ಪಾರ್ಟ್ ಸಿ ಕ್ವಶನ್ಸ್. ಸಿಮಿಲರ್ಲಿ ವಿ ಶಾಲ್ ಎಕ್ಸ್ಟೆಂಡ್ ಫಾರ್ ದಿ ಪಾರ್ಟ್ ಡಿ. ಸೊ 5 ಮಾರ್ಕ್ಸ್ ಕ್ವಶನ್ಸ್. ಇದರೊಳಗಡೆ 5 ಮಾರ್ಕ್ಸ್ ಕ್ವಶನ್ಸ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ರಿಪೀಟ್. Okay, so that's why you don't neglect any of the question. You have to practice all the mentioned questions here. Apart from these, so you can go through the chapter wise also be no problem. So let us we shall discuss concern to the part D. First question here, derive the condition for balance of a Wheatstone bridge. Balanced condition derivation ಕೇಳಿದಾನ using ಯಾವ್ದ್ರಿ ಸರ್ Kirchhoff's rules ಅಥವಾ Kirchhoff's laws. ಸೊ ಸಮ್ ಆಫ್ ದಿ ಕ್ವಶನ್ಸ್ ನಾವೇನ್ ಮಾಡೋಣ ಅಂತ ಲೈವ್ ಸ್ಟ್ರೀಮಿಂಗ್ ಕೊಡೋಣ ಅಂತ. ನೆಕ್ಸ್ಟ್ ವಿಡಿಯೋ ಮಾಡಿನೂ ಅಪ್ಲೋಡ್ ಮಾಡಿರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಬಹುದು. ಸೊ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ರಿ ಇದು ಇನ್ಫಾರ್ಮೇಶನ್. ಸೊ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಯು, ಆಲ್ ಆಫ್ ದಿ ಸ್ಟೂಡೆಂಟ್ಸ್ ಫಾರ್ ದಿ ಎಕ್ಸಾಮಿನೇಷನ್ ಪ್ರಿಪರೇಷನ್. So let us go ahead the second question concerned to the 5 marks. What is rectification? Next, with the relevant circuit diagram waveforms, explain the working of a that is a PN junction diode as a full wave rectifier. So total ಆಗಿ ಈ 14th ಚಾಪ್ಟರ್ ದೊಳಗಡೆ 4 ಕ್ವಶನ್ಸ್ ಇದ್ದಾವೆ ಮೇನ್ಲಿ. ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಅಂತೇಳಿ, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್ ಅಂತೇಳಿ, ನೆಕ್ಸ್ಟ್ ಸರ್ ಅಂದ್ರೆ ಒಂದು ಆಂಪ್ಲಿಫೈಯರ್, ಇನ್ನೊಂದು ಸ್ವಿಚ್ ಅಂತೇಳಿ. ಓಕೆ, ಇವು 4ಕ್ರಾಗ ಒಂದು 100% ಫಿಕ್ಸ್ 5 ಮಾರ್ಕ್ಸಿಗೆ ಇದ್ದಿರ್ತೈತೆ ನೋಡಿ. ಅದನ್ನೇ ಇಲ್ಲಿ ಕ್ವಶನ್ಸ್ ಕೊಟ್ಟೈತೆ. ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಟ್. ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಅ ಹಾಫ್ ವೇವ್ ರೆಕ್ಟಿಫೈಯರ್. ಇಲ್ಲಿ ಫುಲ್ ವೇವ್ ರೆಕ್ಟಿಫೈಯರ್ ಕೇಳಿದ, ಇಲ್ಲಿ ಹಾಫ್ ವೇವ್ ರೆಕ್ಟಿಫೈಯರ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್. ನೆಕ್ಸ್ಟ್ ಗಿವ್ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಅಂತೇಳಿ. ನೆಕ್ಸ್ಟ್ ಅದೇ ತರನೇ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ NPN ಟ್ರಾನ್ಸಿಸ್ಟರ್ ಇನ್ CE ಮೋಡ್ ಆಸ್ ಆನ್ ಆಂಪ್ಲಿಫೈಯರ್ ವಿತ್ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್. ಇಲ್ಲಿ ಇನ್ನೊಂದು ಕ್ವಶನ್ ಮಿಸ್ ಆಗಿದೆ, ಅದನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಏನಂತ್ರಿ ಸರ್ ಅಂತಂದ್ರೆ ಆಂಪ್ಲಿಫೈಯರ್ ತರಾನೇ ಒಂದು ಸ್ವಿಚ್ ಅಂತೇಳಿ ಬರ್ತದೆ ನೋಡ್ರಿ. ಇದೇ ತರಾನೇ ಸ್ವಿಚ್ ಇದು ಎಕ್ಸ್ಪ್ಲೈನ್ ಮಾಡ್ರಿ ಅಂತೇಳಿ. ಸೊ ದಟ್ ಆಲ್ಸೋ ಯು ಕ್ಯಾನ್ ಗೋ ಥ್ರೂ ಸೇಮ್ ದಟ್ ವಿಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಚಾಪ್ಟರ್ ವೈಸ್. ಸೊ ವರ್ಕ್ ಶೀಟ್ ಕ್ವಶನ್ಸ್ ಅದನ್ನು ಒಂದು ಚಾಪ್ಟರ್ ವೈಸ್ ವಿಡಿಯೋ ಮಾಡಿ ಬಿಟ್ಟಿರ್ತದೆ ಯಾವ ಕ್ವಶನ್ಸ್ ನ. ಸೊ ಚಾಪ್ಟರ್ ವೈಸ್ ಅವು ಇಂಪಾರ್ಟೆಂಟ್ ಇದ್ದಾವ ಅಂತ ಅನ್ನೋದನ್ನು ಸೊ ಅವನು ವಿಡಿಯೋಸ್ನ ಲೈವ್ ಸ್ಟ್ರೀಮಿಂಗ್ ಮಾಡಿರ್ತದೆ, ಇಲ್ಲಾಂದ್ರೆ ವಿಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡಿರ್ತದೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನೆಕ್ಸ್ಟ್ 5th ಕ್ವಶನ್, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಫಾರ್ ದಿ ಕಾನ್ವೆಕ್ಸ್ ಲೆನ್ಸ್. ಫಾರ್ ಅ ಕಾನ್ವೆಕ್ಸ್ ಲೆನ್ಸ್ ಡಿರೈವ್ ದಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ 6th ಕ್ವಶನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಸೊ ಫ್ರಿಂಜ್ ವಿಡ್ತ್ ಇನ್ ಕೇಸ್ ಆಫ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕನ್ಸರ್ನ್ ಇದ್ದಿದ್ದು. ಸೊ ಫ್ರಿಂಜ್ ವಿಡ್ತ್ ಏನಂತೇಳಿ ಕೇಳಿದಾನೆ ಸರ್ ಅಂತಂದ್ರೆ ಡೆರಿವೇಶನ್ ಕೇಳಿದ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಅ ಸ್ಟೇಷನರಿ ಸ್ಟೇಟ್ ಆಫ್ ದಿ ಹೈಡ್ರೋಜನ್ ಅಟಮ್. ಸೊ ಅಟಮ್ ಚಾಪ್ಟರ್ ಏನಿದೆ ಅಲ್ಲ ಅಲ್ಲಿದಿಂದ ನಿಮಗಿದು ಕ್ವಶನ್ ಆಗಿದೆ ನೋಡಿ. ಇದೇ ತರನೇ ಯಾವುದು ರೇಡಿಯಸ್ ಆಫ್ ದಿ nth ಆರ್ಬಿಟ್ ಇದೆ, ಅದು ನೆಕ್ಸ್ಟ್ ಕ್ವಶನ್ ಇದೆ. ದಟ್ ಆಲ್ಸೋ ವಿ ಶಾಲ್ ಡಿಸ್ಕಸ್. ಸೊ ಲೆಟ್ ಅಸ್ ಗೋ ಹೆಡ್ ದಿ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದೆ ಸರ್ ಅಂತಂದ್ರೆ ದಟ್ ಇಟ್ ಈಸ್ ಕನ್ಸಿಡರ್ಡ್ ಹಿಯರ್ ಕನ್ಸರ್ನ್ ಟು ದ ವಾಟ್ ಈಸ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ನೆಕ್ಸ್ಟ್ ಡಿರೈವ್ ದಿ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 2 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಒಂದು ಪ್ಯಾರಲಲ್ ಇದೆ, ಇನ್ನೊಂದು ಸಿರೀಸ್ ಇದೆ. ರೆಸಿಸ್ಟೆನ್ಸ್ ಪ್ಯಾರಲಲ್ ಅಂಡ್ ಸಿರೀಸ್ ಒಂದಾಗಿರ್ತದೆ ಕ್ವಶನ್.
ಇಲ್ಲಾಂದ್ರೆ ಕೆಪಾಸಿಟರ್ಸ್ ಪ್ಯಾರಲಲ್ ಇನ್ ಸೀರೀಸ್ ಅಂತಾರೆ ಒಂದು ಕ್ವಶನ್ ಆಗಿರ್ತದ. ಇಲ್ಲಾಂದ್ರೆ ಇನ್ನೊಂದು ಸೆಲ್ಸ್ ಬರ್ತಾವ್ರಿ, ಸೆಲ್ಸ್ ಇನ್ ಪ್ಯಾರಲಲ್ ಅಂಡ್ ಸೀರೀಸ್ ಅಂತೇಳಿ. ಸೊ ಟೋಟಲ್ ಆಗಿ ಇವು 6 ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಯಾವ್ದಾದ್ರು ಒಂದು ನಿಮ್ ಮೇನ್ ಎಕ್ಸಾಮಿನೇಷನ್ 100% ಫಿಕ್ಸ್ ಅಪಿಯರ್ ಆಗಿರ್ತದೆ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಸರ್ ಅಂತಂದ್ರೆ ಅನದರ್ ಕ್ವಶನ್ ದಟ್ ಇಸ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಪ್ಲೇಟ್. ಸೊ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಅಂಡ್ ಹೆನ್ಸ್ ಡಿಫೈನ್ ದ ಆಂಪಿಯರ್ ಡೆಫಿನಿಷನ್. ಸೊ ಇಲ್ಲಿ ಡೆರಿವೇಶನ್ ಫಾರ್ ದಿ ವಾಟ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ದಿ ಕರೆಂಟ್ ಅದರದ್ದು ಡೆರಿವೇಶನ್ ಇದೆ ನೋಡಿ. ನೆಕ್ಸ್ಟ್ ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್, ಅಲ್ಲಿ ಹೇಳಿದೇವಲ್ಲ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಷನ್ ಮಾಡೋ ಮುಂದೆ ಯಾವ್ದಾವ್ದು ಹೇಳಿದೆವು, ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಅಂತೇಳಿ ಐದರ್ 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಸೊ ಇಲ್ಲಿ ಏನ್ ಕೇಳಿದ ಸರ್, ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್ ವಾಟ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಟ್, ಅಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಕೇಳಿದ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಎದ್ರ ಮೇಲೆ ಫೋಕಸ್ ಆಗಿದವ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್ದು ಒಂದಿಷ್ಟು ಡೆರಿವೇಶನ್ಸ್ ಇದಾವಲ್ಲ, ಅಲ್ಲಿ ಹೆಚ್ಚಾಗಿ ಡೆರಿವೇಶನ್ ಕೇಳ್ತಾನ ಇನ್ಸ್ಟೆಡ್ ಆಫ್ ಪ್ರಾಬ್ಲಮ್ಸ್. ಹೇಳಕ್ ಬರಲ್ಲ, ಪ್ರಾಬ್ಲಮ್ಸ್ ಕೇಳಿದ್ರು ಕೇಳ್ಬೋದು, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಥರೋಲಿ ಕನ್ಸರ್ನ್ ಟು ದ ಡೆರಿವೇಶನ್ಸ್ ಫಸ್ಟ್ priority, and then you can practice the 1 or 2 variety of problems on first chapter also be. ಥರ್ಡ್ ಚಾಪ್ಟರ್ ಮೇಲೆ ಒಂದು ಫಿಕ್ಸ್ ಪ್ರಾಬ್ಲಮ್ ಇರುತ್ತೆ, ಸೊ ಅದಕ್ಕೆ ಅಲ್ಲಿನೂ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ದಟ್ ಈಸ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಅ ಪಾಯಿಂಟ್ ಆನ್ ದಿ ಎಕ್ಸಿಯಲ್ ಲೈನ್. ಎಲೆಕ್ಟ್ರಿಕ್ ಡೈಪೋಲ್ ದಿಂದ ಎಕ್ಸಿಯಲ್ ಪಾಯಿಂಟ್ ಮೇಲೆ ಇದ್ದಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಏನು ಎಕ್ಸ್ಪ್ರೆಷನ್ ಡೆರಿವೇಶನ್ ಕೇಳಿದ ನೋಡ್ರಿ. ಒಂದು ಎಕ್ಸಿಯಲ್ ಲೈನ್ ಮೇಲೆ ಬರ್ತದ, ಇದೇ ಡೆರಿವೇಶನ್ ಸೇಮ್ ಟು ಸೇಮ್ ಒಂದು ಇಕ್ವಟೋರಿಯಲ್ ಲೈನ್ ಅದ ಮೇಲೆ ಅಂತ. ಇಕ್ವಟೋರಿಯಲ್ ಲೈನ್ ಅಂದ್ರೆ ಒಂದೇ, ಇಕ್ವಟೋರಿಯಲ್ ಪ್ಲೇನ್ ಅಂದ್ರೆ ಒಂದೇ. ಸೊ ಎಕ್ಸಿಯಲ್ ಲೈನ್ ಅದು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಇಕ್ವಟೋರಿಯಲ್, ಇವು ಎರಡದ್ರಾಗ ಒಂದ್ ಬಿದ್ರೆ ಅಪಿಯರ್ ಆಗಂತ ಚಾನ್ಸಸ್ ಜಾಸ್ತಿ ಇರ್ತದ. ಇರ್ಲಿಲ್ಲ ಅಂದ್ರೆ ಸರ್ ಅಂತಂದ್ರ ದಟ್ ಈಸ್ ಗಾಸಸ್ ಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲೆಕ್ಟ್ರೋಸ್ಟಾಟಿಕ್ ದ ಗಾಸಸ್ ಲಾನ. ಸೊ ಸ್ಟೇಟ್ ದಿ ಗಾಸಸ್ ಲಾ ಅಂತ ಹೇಳಿ ಕೇಳಿರ್ತಾನ ಇನ್ನು ಎಲೆಕ್ಟ್ರೋಸ್ಟಾಟಿಕ್. ನೆಕ್ಸ್ಟ್ ಯೂಸಿಂಗ್ ದಿಸ್ ಲಾ ಅಂದ್ರೆ ಗಾಸಸ್ ಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಸೆಲ್ ಅಥವಾ ಸ್ಪೆರಿಕಲ್ ಬಾಲ್ ಅಂತಾನು ಕರೆದಿರ್ತಾನ ಔಟ್ಸೈಡ್ ದಿ ಸೆಲ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಒನ್. ಸೊ ಇದೇ ತರಾನೇ ಸೇಮ್ ಟು ಸೇಮ್ ಇನ್ನ ಎರಡು ಡೆರಿವೇಶನ್ ಇದ್ದಾವೆ. ಎದಕ್ಕೆ ಸರ್ ಅಂತಂದ್ರೆ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಕೊಂದಿದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಥಿನ್ ಪ್ಲೇಟ್ ಅಂತ ಹೇಳಿ ಬರ್ತದೆ, ಅಥವಾ ಚಾರ್ಜ್ಡ್ ಪ್ಲೇನ್ ಸೀಟ್ ಅಂತಾನು ಬರ್ತದೆ ನೋಡ್ರಿ. ಸೊ ಯೂಸಿಂಗ್ ಗಾಸಸ್ ಲಾ, ಸೊ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸೊ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಒಂದು. ನೆಕ್ಸ್ಟ್ ಅದೇ ತರಾನೇ ಯೂಸಿಂಗ್ ಗಾಸಸ್ ಲಾ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಪ್ಲೇನ್ ಸೀಟರ್ ಅಂದಿರ್ತಾನ ಅಥವಾ ಥಿನ್ ಸೀಟರ್ ಅಂದಿರ್ತಾನ. ಸೊ ಟೋಟಲ್ ಈ ಮೂರಕ್ರಾಗ ಒಂದ್ ಬೀಳಂತ ಚಾನ್ಸಸ್ ಇರ್ತದೆ ನೋಡ್ರಿ. ಇಲ್ಲಿ 2, ಇಲ್ಲಿ 3, ಟೋಟಲ್ 5 ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಒನ್ ಶ್ಯೂರ್ಲಿ ವಿಲ್ ಅಪಿಯರ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಇಫ್ ಪ್ರಾಬ್ಲಮ್ ಆಸ್ಕ್ ದೆನ್ ದಟ್ ಈಸ್ ಗೋಯಿಂಗ್ ಟು ಮಿಸ್, ಅದರ್ವೈಸ್ ಡೆಫಿನೆಟ್ಲಿ ಒಂದ್ ಯಾವ್ದಾದ್ರು ಡೆರಿವೇಶನ್ ಇದ್ದೇ ಇದ್ದಿರ್ತೈತಿ. ಸೊ ಅಲ್ಲಿ ಆಗಲೇ ಡಿಸ್ಕಷನ್ದಾಗ ಮಾಡಿದ್ ನೋಡ್ರಿ ಇದು ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್ ಅಂತೇಳಿ, ಅದನ್ನ ಮಿಸ್ ಆಗಿಲ್ಲ, ಇಲ್ಲಿ ಕನ್ಸಿಡರೇಷನ್ ಮಾಡೈತ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಒಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಎಕ್ಸಿಯಲ್ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್ ಅಂತೇಳಿ, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್. ಸೊ ಡೆರಿವೇಶನ್ ಆಗ್ತೈತೆ. ನೆಕ್ಸ್ಟ್ ಯೂಸಿಂಗ್ ಹೈಗನ್ ಸರ್ ಅನ್ರಿ ಹೈಜಿನ್ ಸರ್ ಅನ್ರಿ ಹೈಗನ್ಸ್ ವೇವ್ ಥಿಯರಿ ಆಫ್ ಲೈಟ್ ಡಿರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಂತೇಳಿ, ಹೈಗನರ್ ಅನ್ಬಹುದು ಅಥವಾ ಹೈಜಿನ್ ವೇವ್ ಥಿಯರಿ ಅಂತಾರೆ ಅನ್ಬಹುದು ನೋಡ್ರಿ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಡೆರಿವೇಶನ್ ಮಾಡ್ಲಿಕ್ಕೆ ಕೇಳಿದಾನ. ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟೈತಿ. ಆ ಪ್ರಾಬ್ಲಮ್ ಎದ್ರ ಬೇಸಿಸ್ ಮೇಲೆ ಸರ್ ಅಂತಂದ್ರೆ ಕ್ಯಾಲ್ಕುಲೇಟ್ ದಿ ಶಾರ್ಟೆಸ್ಟ್ ಅಂಡ್ ಲಾಂಗೆಸ್ಟ್ ವೇವ್ ಲೆಂತ್ ಆಫ್ ದಿ ಬಾಮರ್ ಸಿರೀಸ್ ದ ಹೈಡ್ರೋಜನ್ ಅಟೆಮ್ ದ ಕನ್ಸರ್ನ್ ಟು ದಟ್ ಆರ್ ಹಿ ಹಸ್ ಗಿವನ್. ಸೊ ಇದನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ರಿ. ಅದು ಯಾವ್ದ್ರ ಸರ್ ಅಟೆಮ್ ಚಾಪ್ಟರ್ ಒಳಗಡೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗ್ತದೆ ನೋಡ್ರಿ ಬಾಮರ್ ಸಿರೀಸ್ ಮೇಲೆ. ಸೊ ಒಂದು ಕ್ವಶನ್ ಬೀಳಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ರೈಟ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟರ್ ಅಂತಾನ, ಇಲ್ಲಂದ್ರ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂದಿರ್ತಾನ. ಸೊ ಅದ್ರದ್ದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಮೆನ್ಷನ್ ಮಾಡ್ಲಕ್ಕ ಕೇಳಿದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸರ್ ರೈಟ್ ಐನ್ಸ್ಟೀನ್ಸ್, ಸೊ ದಟ್ ಈಸ್ ಇಕ್ವೇಶನ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಗಿವ್ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಓಕೆ, ದಟ್ he has asked ಕನ್ಸರ್ನ್ ಟು ದಿ. ಸೊ ಯಾವ್ದ್ರಿ ಸರ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ದ ಐನ್ಸ್ಟೀನ್ ಈಕ್ವೇಶನ್. ನೆಕ್ಸ್ಟ್ ಏನ್ ಕೇಳಿದಾನೆ ಸರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಕೇಳಿದ ನೋಡ್ರಿ. ಇದು 3 ಮಾರ್ಕ್ಸ್ ಕೇಳ್ಬಹುದು, 5 ಮಾರ್ಕ್ಸ್ ಕೇಳ್ಬಹುದು. ಮೆನ್ಷನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂತೇಳಿ.
ನೆಕ್ಸ್ಟ್ ಕ್ವಶನ್ ಏನಿದೆ ಸರ್ ಅಂತಂದ್ರೆ ಮೆನ್ಷನ್ ದಿ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ಸ್. ನೆಕ್ಸ್ಟ್ ಮೆನ್ಷನ್ ಯಾವುದು ಹರ್ಟ್ಜ್ ಅಬ್ಸರ್ವೇಷನ್ಸ್ ಅಂತೇಳಿ ಕೇಳಿದ ನೋಡ್ರಿ. So these are the some important questions. Few more we shall extend. Let us you can proceed those also be. So next few more questions. ಆ ಒಂದಿಷ್ಟು ಡಿಸ್ಕಷನ್ ಮಾಡೋಣ ಅಂತ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್. ಸೊ ಯಾವ್ದ್ರದ್ದು ಸರ್ತ ನೆಕ್ಸ್ಟ್ ಮೆನ್ಷನ್ ದಿ ಇಫೆಕ್ಟ್ ಅಂತೇಳಿ ಯಾವ್ದಾದ್ರದ್ದು ಇಫೆಕ್ಟ್ ಕೇಳಿದಂತ ಸರ್ತ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಫೋಟೋ ಕರೆಂಟ್ ದ ಮೇಲೆ, ನೆಕ್ಸ್ಟ್ ಪೊಟೆನ್ಶಿಯಲ್ ಆನ್ ಫೋಟೋ ಕರೆಂಟ್ ದ ಮೇಲೆ, ಫ್ರೀಕ್ವೆನ್ಸಿ ಆಫ್ ನ್ಯೂಕ್ಲಿಯಸ್ ಆನ್ ದಿ ಯಾವುದು ಫ್ರೀಕ್ವೆನ್ಸಿ ಆಫ್ so that incident radiation on a stopping potential, frequency of a incident on a stopping potential. ಇದನ್ನು ಇಂಪಾರ್ಟೆಂಟ್ ಆಗ್ತೈತೆ ನೋಡ್ರಿ. ಎಕ್ಸ್ಪ್ಲೈನ್ ದಿ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಫೋಟೋ ಕರೆಂಟ್ ಆಗಿರ್ಬೋದು, ಪೊಟೆನ್ಶಿಯಲ್ ಆನ್ ಫೋಟೋ ಕರೆಂಟ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಆನ್ ಎದ್ರ ಮೇಲೆ ಸರ್ತ ಸ್ಟಾಪಿಂಗ್ ಪೊಟೆನ್ಶಿಯಲ್ ಮೇಲೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಲಾಸ್ಟ್ ಕ್ವಶನ್ ಯಾವ್ದ್ರಿ ಸರ್ತ ಬೈ ಅಸ್ಯೂಮಿಂಗ್ ದಿ ಬೋಸ್ ಪಾಸ್ಟುಲೇಟ್ಸ್. ಬೋಸ್ ಪಾಸ್ಟುಲೇಟ್ಸ್ನು ಅಗಳ ಕೇಳಿದವಲ್ಲ, ಡಿಸ್ಕಷನ್ ಮಾಡಿದವಲ್ಲ 3 ಮಾರ್ಕ್ಸ್ 2 ಮಾರ್ಕ್ಸ್ ಒಳಗಡೆ ಮೆನ್ಷನ್ ದಿ ಬೋಸ್ ಪಾಸ್ಟುಲೇಟ್ಸ್ ಅಂತೇಳಿ ಕೇಳಿರ್ತಾನ. ಇಲ್ಲಿ ಏನಾದಪ್ಪ ಅಂತಂದ್ರೆ ಅಸ್ಯೂಮಿಂಗ್ ಬೋಸ್ ಪಾಸ್ಟುಲೇಟ್ಸ್, ಅವು ಬೋಸ್ ಪಾಸ್ಟುಲೇಟ್ಸ್ ನ ಅಸ್ಯೂಮ್ಷನ್ಸ್ ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಯಾವ್ದಕ್ರಿ ಸರ್ತ ರೇಡಿಯಸ್ ಆಫ್ nth ಆರ್ಬಿಟ್ ಆಫ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಅಟಮ್. ಸೊ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎದಕ್ರಿ ಸರ್ತ ಫಾರ್ 2023 ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಒಂದು ಕೋರ್ಸ್ ಇದೆ, ಅದಕ್ಕೆ ಆಲ್ರೆಡಿ ಡಿಸ್ಕಷನ್ ಮಾಡಿದೇವಲ್ಲ PUC II ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಒಂದು ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್ ಅಂತಂದ್ರೆ ಡಿಸೆಂಬರ್ 5ಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಮತ್ತು ಜನವರಿ 5ಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಅದ್ರದ್ದು ಏನು ಫೀಚರ್ಸ್ ಇದೆ ಸರ್ 100% ಪಾಸಿಂಗ್ ಅಂಡ್ ಸ್ಕೋರಿಂಗ್. ಸೊ ಆಗಂಗ ಪ್ರಾಕ್ಟೀಸ್ ಮಾಡಿಸಿರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲೇನು ಡಿಸ್ಕಷನ್ ಮಾಡಿದೇವಲ್ಲ ಅವೆಲ್ಲಾನು ಪ್ರಾಕ್ಟೀಸ್ ಮಾಡಿಸಿರ್ತದೆ. ನೆಕ್ಸ್ಟ್ ಅದ್ರದ್ದು ಫೀಸ್ ಅದು ಏನಿದೆ ಸರ್ ಅಂತಂದ್ರೆ PCMB 4 ಸಬ್ಜೆಕ್ಟಿಗೆ ಕೂಡ್ಬಿಟ್ಟು 6000 ಇದೆ. ನೆಕ್ಸ್ಟ್ ಎನಿ ಒಂದು ಸಬ್ಜೆಕ್ಟ್ ತಗೋತಿದ್ರೆ ಎಷ್ಟಿದೆ ಸರ್ 2000 ಈಚ್ ಸಬ್ಜೆಕ್ಟ್. ಕೋರ್ಸ್ ಡೇಸ್ ಎಷ್ಟು ಇರುತ್ತೆ ಸರ್ ಅಂತಂದ್ರೆ ಡ್ಯೂರೇಷನ್ 40 to 50 ಡೇಸ್ ಪರ್ ಸಬ್ಜೆಕ್ಟ್. 40 ದಿಂದ 50 ಕ್ಲಾಸಸ್ ಪರ್ ಸಬ್ಜೆಕ್ಟ್ ಕಂಡಕ್ಟ್ ಮಾಡಿರ್ತದೆ. ಗ್ರೂಪ್ಲೆ ಅದು ಬರ್ತಿದ್ರೆ ಗ್ರೂಪ್ಲೆ ಬರ್ಬೋದು, ಇಂಡಿವಿಜುವಲ್ ಬರ್ತಿದ್ರೆ ಇಂಡಿವಿಜುವಲ್ ಬರ್ಬೋದು. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಕೋಚಿಂಗ್ ನಂಬರ್. ನೆಕ್ಸ್ಟ್ ಇಲ್ಲಿ ಅನದರ್ ಒನ್ ಕೋರ್ಸ್ ಇಸ್ ದೇರ್ 2023 K-CET ಅಥವಾ NEET ಕ್ರ್ಯಾಶ್ ಕೋರ್ಸ್. ಯಾವಾಗ್ರಿ ಸರ್ ಅಥವಾ ಆಫ್ಟರ್ ದಿ ಎಕ್ಸಾಮ್ ದಟ್ ಇಟ್ ವಿಲ್ ಬಿ ಕಂಡಕ್ಟ್ ಆಫ್ಟರ್ ದಿ PUC II ಎಕ್ಸಾಮಿನೇಷನ್. ಇಲ್ಲಿ ಟೆಂಟೇಟಿವ್ ಡೇಟ್ ಬರ್ದೈತಿ, ಇದು ಚೇಂಜ್ ಆಗ್ಬಹುದು ಆಫ್ಟರ್ ದಿ PUC II ಥಿಯರಿ ಎಕ್ಸಾಮ್ಸ್. ಸೊ ಏನಪ್ಪಾ ಅಂತಂದ್ರೆ ಕ್ರ್ಯಾಶ್ ಕೋರ್ಸ್ ಆಗ್ತದ. ಅದಕ್ಕೆ ಕ್ರ್ಯಾಶ್ ಕೋರ್ಸ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಈ ತರ ಆಫರ್ ಇದೆ ನೋಡ್ರಿ. 4000 ನಿಮಗೆ ಯಾರಾದ್ರೂ ಬಿಫೋರ್ 30th of December ತಗೊಂಡ್ರೆ ಅಂದ್ರೆ 4000 ಸಿಗ್ತೈತಿ. So next 5000 who would like to take the admission on or before the that is 5th of January 2023. Next ಹೆಂಗ್ ಲೇಟ್ ಹಾಕೋತ ಹೋಗ್ತದಲ್ಲ ಹಂಗ ಫೀಸ್ ಹೆಚ್ಚಿಗೆ ಹಾಕೋತ ಹೋಗ್ತೈತಿ. ಸೊ 6000 who takes admission before the February 5th. Next 7000 after the February 5th onwards. ನೆಕ್ಸ್ಟ್ ಇದು 8000 ತನಕ ಹೋಗಿ ನಿಂತಿರ್ತೈತಿ ನೋಡ್ರಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಸೊ ಗ್ರೂಪ್ಲೆ ಬಂದ್ರೆ ಮತ್ತೆ ಫೀಸ್ ಡಿಫ್ರೆನ್ಸ್ ಇರ್ತದೆ. ಸೊ ಅದನ್ನೆಲ್ಲ ಏನು ಇದೆ ಅನ್ನೋದು ನೀವು ಬೇಕಂದ್ರೆ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಸಿಮಿಲರ್ಲಿ ಹಿಯರ್ ಒನ್ ಮೋರ್ ಕೋರ್ಸ್ ದಟ್ ಈಸ್ ಕನ್ಸರ್ನ್ ಟು ದ PUC II 2023 PUC II PCMB ವೆಕೇಶನ್ ಕ್ಲಾಸಸ್. ಇಲ್ಲೇನು ಟೆಂಟೇಟಿವ್ಲಿ ಡೇಟ್ ನ ಮೆನ್ಷನ್ ಮಾಡೈತಿ 5th of March ಅಂತ ಹೇಳಿ. ಅವ್ರದ್ದು ಎಕ್ಸಾಮ್ PUC I ಎಕ್ಸಾಮ್ ಆಗೋಣ ಇಮಿಡಿಯೇಟ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೈತಿ. ಬ್ಯಾಚ್ 1 ನೆಕ್ಸ್ಟ್ ಬ್ಯಾಚ್ 2 1 ತಿಂಗಳು ಡಿಫ್ರೆನ್ಸ್ ಬಿಟ್ಟು ಸ್ಟಾರ್ಟ್ ಮಾಡಿರ್ತದೆ. ಯಾರು ಬಿಫೋರ್ ದಟ್ ಜನವರಿ 20th ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ PCMB 10,000 ಸಿಗ್ತದೆ. ಗ್ರೂಪ್ಲೆ ಬಂದ್ರೆ ಮತ್ತೆ ಡಿಫ್ರೆಂಟ್ ಇರ್ತೈತಿ. ಅದನ್ನ ಹೆಚ್ಚಿನ ಮಾಹಿತಿಗೆ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಒಂದೇ ಸಬ್ಜೆಕ್ಟ್ ತಗೋತಿದ್ರೆ ಸರ್ ಅಂತಂದ್ರೆ 3000 ಈಚ್ ಸಬ್ಜೆಕ್ಟ್ ಆಗಿರ್ತೈತಿ ನೋಡ್ರಿ. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ PUC II ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದೆವು. ಇವೆಲ್ಲ ಕ್ವಶನ್ಸ್ಗಳು ಎದಕ್ಕೆ ಸರ್ ಅಂತಂದ್ರೆ 2023 ಎಕ್ಸಾಮಿನೇಷನ್ಗೆ ಯೂಸ್ಫುಲ್ ಆಗ್ತಾವ ನೋಡ್ರಿ. ಸೊ ಇನ್ನು ಹೆಚ್ಚಿನ ಕ್ವಶನ್ಸ್ ಚಾಪ್ಟರ್ ವೈಸ್ ಕ್ವಶನ್ಸ್ ಅದು ಬೇಕಾಗಿತ್ತಂದ್ರೆ ನೀವು ರಿಕ್ವೆಸ್ಟ್ ಕಳಿಸ್ರಿ, ಅದ್ರದ್ದು PDF ಕಳಿಸಿರ್ತದೆ. ಇದ್ರದ್ದು PDF ಬೇಕಿದ್ರೆ ಸರ್ ಅಂತಂದ್ರೆ ಇದ್ರ PDF ಎಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿರ್ತದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ವಾಟ್ಸಪ್ಗೆ ರಿಕ್ವೆಸ್ಟ್ ಕಳಿಸ್ರಿ, ವಾಟ್ಸಪ್ಗೂ ಕಳಿಸ್ಕೊಡ್ತೈತಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye bye. See you in the next video.